ಹಾಂ, ಈಗ ಮೊದಲ ಹಂತ ಮುಗೀತೀಗ. ಈಗ ಎರಡನೇ ಹಂತದಲ್ಲಿ ನೋಡ್ರಿ, ಇದು ಚಿಕ್ಕಬಳ್ಳಾಪುರನಾಗ ನಿನ್ನೆ ದಲಿತರು ಜಮೀನು ಅವ್ರ ಪಾಪ ನೂರಾರು ವರ್ಷದಿಂದ ಮಾಡ್ಕೊತ ಬಂದು ದಲಿತರ ಹೊಲಕ್ಕೆ ಹೋಗಿ ಕೆಲವೊಂದು ಮುಸ್ಲಿಂ ಮತಾಂಧರು ಬಡಗಿ ತೊಗೊಂಡು ಹೊಡೆದು ಅವ್ರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದ್ರು. ನಾವು ಇಲ್ಲಿಗೆ ಬಿಡೋದಿಲ್ಲ. ಭಾಳಷ್ಟು ಕಾಂಗ್ರೆಸ್ನವ್ರು ಹೇಳಿದ್ರು ನಮಗೆ. ಏನು ಹೇಳಿದರು? ಈ ಉಪಚುನಾವಣೆ ಸಲಾಗಿ ಒಕ್ಕಪ್ಪ ಇದೆ ಮಾತಾಡ್ಲಾಕತ್ತಾರು ಅಂತ. ಯಾರು? ಡಿ ಕೆ ಶಿವಕುಮಾರ್ ಹೇಳಿದ್ರು, ಸಿದ್ದರಾಮಯ್ಯ ಹೇಳಿದ್ರು. ಇದು ಆದ್ಮ್ಯಾಗ ಅವರು ಬಂದ್ ಮಾಡ್ತಾರೆ ಬಾಯಿ ಅಂತ. ನಾವೇನು ಬಂದ್ ಮಾಡೀವನ್ರಿ? ಈಗ ಯಾರು ಚುನಾವಣೆ ಅದನ್ರಿ? ನಮ್ಮದು 3.5 ವರ್ಷ ಚುನಾವಣೆ ಐತಿ. ಪಾರ್ಲಿಮೆಂಟ್ ಇನ್ನೂ 4 ವರ್ಷ ಚುನಾವಣೆ ಐತಿ. ನಾವು ಆ ಚುನಾವಣೆ ಸಲ ರಾಜಕಾರಣ ಮಾಡ್ಬೇಕತ್ತಿಲ್ಲ. ನೀವು ಮಾಧ್ಯಮದವರು ಇಷ್ಟು ಚೆನ್ನಾಗಿ ನಮ್ಮ ವಕಫ್ ಬಗ್ಗೆ ಎಷ್ಟು ಜನರಲ್ಲಿ ಒಂದೊಂದು ಚಾನಲ್ಗಳು ಅಂತರೂ ಪಾಪ ಏನು ರೈತರನ್ನ ಜನರ ಜಾಗೃತಿ ಮಾಡೋ ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ನಿಮ್ಮ ಚಾನಲ್ಗಳದ್ದು ಇದೆ, ನಾ ಇಲ್ಲ ಅನ್ನೋದಿಲ್ಲ. ಆದ್ರೆ ಹಳ್ಳಿ ನಾವು ಮಾತಾಡೇನ್ರಿ ಇವ ಮಾತಾಡಿ ಅದಕ್ಕೆ ಹೇಳ್ತೀರಿ? ಅವು ಕೆಲ್ಸಕ್ಕೆ ಬರಲಾರ್ದು ಕೇಳ್ಕೊತ ಕೂತು ನಾ ಏನು ಮಾಡಲಿ? ಎಲ್ಲ ದೀಪ ಹಾರ್ಯಾವು. ಆ ದೀಪ ಹಾರಿದ ಬಗ್ಗೆ ನೀವು ದೀಪವನ್ನು ಹೇಗೆ ಹಚ್ಚುತ್ತೀರಾ ಅಂತ ಕೇಳಿದ್ರೆ ಏನು ಹೇಳಿ? ಅಲ್ಲಿಗ ಇವ್ರು ರೇಣುಕಾಚಾರ್ಯರು ಅಂತಾರೆ, ಯತ್ನಾಳೊಬ್ರೆ ಜವಾರಿ ಅಲ್ಲ, ನಾವು ಹಳ್ಳಿಯಾಗ ಹುಟ್ಟಿದೀವಿ, ನಾವು ಜವಾರಿನೇ ಇದ್ದೀವಿ. ಈ ದೇಶನಾಗ ಇದ್ದವರೆಲ್ಲ ಜವಾರಿನೇ. ಹೈಬ್ರಿಡ್ ತಳಿ ಎಲ್ಲಿ ಅದಾವ? ಹೊರಗಿನ ದೇಶದಿಂದ ಏನು ಧರ್ಮ ಬಂದವು ಅವು ಹೈಬ್ರಿಡ್. ನಿಮಗೆ ಮತ್ತೊಂದು ಏನಿಲ್ಲ ಅನ್ರಿ? ಸೌದತ್ತಿ ರೇಣುಕಾ ಎಲ್ಲಮ್ಮ ನೆನೆಸೋರಿ, ಈ ಬಿಟ್ಟು ಬೇರೆ ಏನು ನೆನೆಸೋರಿ? ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಮ್ಮ ಕೇಂದ್ರ ಸರ್ಕಾರ ಇಷ್ಟು ಹಣ ಕೊಟ್ಟೈತೆ, ಅದಕ್ಕೆ ಅಭಿನಂದನೆಗಳು. ಈಗ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಎಲ್ಲ ಹೋರಾಟ ಮಾಡ್ತಿದ್ರಿ. ಪ್ರಮುಖವಾಗಿ ಬಿಜೆಪಿ ಕೋಟೆ ಅಂದ್ರೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏನೋ ಸಂದೇಶ ರವಾನೆ ಮಾಡ್ತಿದ್ರ ಅಂತ. ಯಾಕೆ ಬಿಜೆಪಿ ಯಾವಾಗ ಅಧಿಕಾರಕ್ಕೆ ಬಂದಿದೆ ಇಲ್ಲೇ ಬಿಜೆಪಿ ಸಿಗ್ತಾ ಸಂದೇಶ ರವಾನೆ ಮಾಡ್ಬೇಕಲ್ರಿ? ನಾನು ತ್ಯಾಗಿಯನ್ನು, ನಾನು ಸನ್ಯಾಸಿ, ನಾನು ಏನಾರು ಆಗ್ಬೇಕತ್ತೀನಿ, ಜನರ ಸಲಗ ಹೋರಾಟ ಮಾಡ್ಬೇಕತ್ತೀನಿ. ಯತ್ನಾಳರು ತಮ್ಮ ಪ್ರತಿಷ್ಠೆಯನ್ನು ಹೆಚ್ಚು ಮಾಡ್ಕೊಳ್ಳಿ. ಹೌದು, ಯತ್ನಾಳ್ ಪ್ರತಿಷ್ಠೆಗೆ ಹೋರಾಟ ಮಾಡ ಅನ್ಯಾಯದ ವಿರುದ್ಧ ಹೋರಾಟ ಮಾಡವನೇ. ನಂದು ಸ್ವಾರ್ಥ ಐತಿ, ನಾನು ನಿಸ್ವಾರ್ಥ ತ್ಯಾಗಿ ಮನುಷ್ಯ ಅಲ್ಲ. ಮತ್ತಿನ್ನೇನು ಬೇಕು ಹೇಳಿ? ನೋಡ್ರಿ, ರಮೇಶ್ ಜಾರಕಿಹೊಳಿ ಪಾಪ ಒಬ್ಬ ಒಳ್ಳೆಯ ಮನುಷ್ಯ, ನೇರವಾದಿ. ನೀವು ನೇರವಾದಿಗಳನ್ನೇ ಮಣ್ಣಾಗಿಡ್ಲಕ್ಕೆ ಪ್ರಯತ್ನ ಮಾಡ್ತೀರಿ. ಹಂಗೆ ಮಾಡಬೇಡ್ರಿ. ಅವರೆಲ್ಲ ದುಷ್ಟ ಶಕ್ತಿಗಳು ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು, ಆದರೂ ಗಟ್ಟಿಯಾಗಿ ಇಟ್ಟು ಮನುಷ್ಯ ಹೊರಗೆ ಬಂದಾರಂದ್ರೆ ನಾವೆಲ್ಲ ಅವ್ರನ್ನ ಗೌರವಿಸ್ಬೇಕು, ಅಭಿನಂದಿಸ್ಬೇಕು. ಏನು ಅವ್ರನ್ನ ಮುಗಿಸಿಬಿಡ್ಬೇಕಂತ ಮಾಡಿದ್ರು, ಮುಗಿದಿಲ್ಲ. ಮುಂದಿನ ಸರ್ಕಾರದಲ್ಲಿ ನಮ್ಮ ಗುಂಪಿನಲ್ಲಿ ಅವ್ರು ಭಾಳ ಪ್ರಮುಖ ಹುದ್ದೆಯಲ್ಲಿ ಇರ್ತಾರೆ. ಇಲ್ಲ, ನನ್ನ ಹೆಸರೇ ಬಸವಣ್ಣ ಐತಲ್ಲ, ನನ್ನ ಹಣಿ ಮ್ಯಾಗ ವಿಭೂತಿ ಐತೆಲ್ಲ. 1,000 ಆಕಳ ಕಟ್ಟಿನಿ. ಯಾವ ಸ್ವಾಮಿಗಳು ಕಟ್ಟಾರಿ ಕರ್ನಾಟಕದಾಗ ತೋರಿಸ್ರಿ ಬರ್ರಿ ನಾನು ಗೋಶಾಲಕ್ಕೆ. ಬಸವಣ್ಣವರು ನಿಜವಾದಂಥ ಕಾಯಕವೇ ಕೈಲಾಸ ನಾವು ಮಾಡಕತ್ತೀವಿ. ಅವ್ರು ಹೇಳಿದ್ದು ದುಡಿತೀವಿ. ನಮಗೆ ಬಸವಣ್ಣವ್ರ ದಾಟಿಯಲ್ಲೇ ನಾವು ಮಾತಾಡ್ತೀವಿ.